ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಇವತ್ತು ಬೆಳಗಾವಿಯ ಮಹಾಪೌರ ಉಪಮಹಾಪೌರ ಚುನಾವಣೆ ನಡೀತು. ಅದಕ್ಕಿಂತ ಪೂರ್ವದೊಳಗೆ BJPಯ ಇಬ್ಬರ ನಗರ ಸೇವಕರ ಒಂದು ಕಾವು ಕಟ್ಟಾದಾಗ ಅವ್ರು ತಮ್ಮ ಪತ್ನಿಯರ ಹೆಸರಲ್ಲಿ ಜಾಗ ತಗೊಂಡಾರಂತ ರೀಜನಲ್ ಕಮಿಷನರ್ ಅವರ ಸದಸ್ಯತ್ವವನ್ನು ರದ್ದು ಮಾಡಿದ್ರು. ಆನಂತರ ಅದನ್ನು ರೀಜನಲ್ ಕಮಿಷನರ್ ಆದೇಶವನ್ನು ಅವ್ರು ಧಾರವಾಡಕ್ಕೆ ಹೋಗಿ ಅಲ್ಲಿ ಅದನ್ನು ಶಾಂಕ್ಷನ್ ಮಾಡ್ಕೋಬಹುದಂತ ಗೊಂದಲದಾಗಿದ್ದು ಧಾರವಾಡದಾಗ ಕಿವಿಯಟ್ ಹಾಕಿರು ಕೆಲವು ಮಂದಿ ಪ್ರಭಾವಿ ರಾಜಕಾರಣಿಗಳು. ಆದರೆ ನೇರವಾಗಿ ಇವರಿಗೆ ಮಾಸ್ಟರ್ ಮೈಂಡ್ ಅನ್ನೋದು, ರಿಂಗ್ ಮಾಸ್ಟರ್ ಅನ್ನೋದು, ರಾಜಕೀಯ ಚಾಣಕ್ಯ ಅನ್ನೋದು ಅಥವಾ ಪ್ರಬುದ್ಧ ರಾಜಕೀಯ ಅನ್ನೋದು ಏನನ್ನೋದಂತೂ ನನಗೆ ಗೊತ್ತಾಗೋದಿಲ್ಲ. ಅವರ 4 ಸಲ ಶಾಸಕರಾದವರು, ಒಂದು ಕ್ಷೇತ್ರ ಬಿಟ್ಟು ಒಂದು ಕ್ಷೇತ್ರದಾಗ MLA ಆದವರು, ರಾಜಕೀಯ ನರನಾಡಿ ಅರ್ಥ ಕೊಡ್ದವರು. ಇವತ್ತು ಬೇಕಾದಂಥವ್ರು ಬಂದರು ಅದಕ್ಕೆ ಸಮರ್ಪಕವಾಗಿ ಇವತ್ತು ಮಹಾನಗರ ಪಾಲಿಕೆಗೆ ಬೆಳಗಾವಿ ನಗರಕ್ಕೆ ಬೇಕಾದದನ್ನ ಕೊಡ್ತೇವಂತ ಅನೇಕ ಉದಾಹರಣೆಗಳ ಮೂಲಕ ತೋರಿಸ್ಕೊಟ್ಟವ್ರು. ಅಭಯ್ ಪಾಟೀಲ್ರ ಅದನ್ನು ಇವತ್ತು ಬೆಂಗಳೂರಿನ ಹೈಕೋರ್ಟ್ನೊಳಗೆ ಹೋಗಿ ಅಲ್ಲಿಯ ಒಂದು ರವಿರಾಜ್ ಪಾಟೀಲ್, ಪುನಂ ಪಾಟೀಲ್ ಅವ್ರನ್ನ ಹಿಡ್ಕೊಂಡು ಆ ಇಬ್ಬರು ನಗರ ಸೇವಕರ ರದ್ದು ಮಾಡಿದ್ದ, ಅನುರ್ಜಿತಗೊಳಿಸಿದ ತಪ್ಪು ಐತೆ ಅಂತ ಹೇಳಿದರು. ಅದೇ ಒಬ್ಬರ ಪವಾರ್ ಅವ್ರನ್ನ ಇವತ್ತು ಮಹಾನಗರ ಪಾಲಿಕೆಗೆ ಮೇಯರ್ ಆಗಿ ಮಾಡಿ ಟಿಟ್ ಫಾರ್ ಟ್ಯಾಟ್ ಅಂತಾರೆ ಇದಕ್ಕೆ ರಾಜಕಾರಣದಾಗ. ಅಭಯ್ ಪಾಟೀಲ್ ಗೊತ್ತೈತಿದ, ಇಡೀ ಜಿಲ್ಲಾಕ್ಕೂ ಗೊತ್ತೈತೆ. ಅವ್ರನ್ನ ಅಲ್ಲಿ ಮೇಯರ್ ಮಾಡ್ರ. ನಗರ ಸೇವಕರು ರದ್ದು ಮಾಡಿದಂಥ ಒಂದು ತಪ್ಪು ಐತೆ ಅನ್ನೋದಕ್ಕನ್ನ ಇವತ್ತು ಮೇಯರ್ ಮಾಡಿದ್ದಾರೆ. ಇವತ್ತು ಪತ್ರಕರ್ತ ವಿಲಾಸ್ ಜೋಶಿ ಅವ್ರ ಪತ್ನಿ ವಾಣಿ ವಿಲಾಸ್ ಜೋಶಿ ಅವ್ರನ್ನ ಉಪಮಹಾಪೌರ ಮಾಡಿ ಬೆಳಗಾವಿಯ ಒಂದು ಮಹಾನಗರ ಪಾಲಿಕೆ ನನ್ನ ಸುಪರ್ದಿ ಒಳಗೆ ಐತೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಅಭಯ್ ಪಾಟೀಲ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಆದರೆ ಒಟ್ಟಾರೆ ಒಂದು ಈ ನಾಯಕತ್ವ ಗುಣ ಒಂದು ಏನೋ ಬರಬೇಕಾದ್ರೆ ಅಲ್ಲಿಯ ಜನಪ್ರತಿನಿಧಿಗಳಿಂದ ಬಂದಿರ್ತೈತೆ. ನಾವು ಪತ್ರಿಕಾ ಹೊಗಳಿಕೆ ನಮ್ಮ ಫಾಲೋವರ್ಸ್ ಕಡೆಗಿಂದ ಜೈ ಎನಿಸ್ಕೊಂಡ್ರೆ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ಇತಿಹಾಸದೊಳಗೆ ಅತಿ ಹೆಚ್ಚು BJP ನಗರ ಸೇವಕರನ್ನ ಆರಿಸಿ ತಂದಿದ್ದು ಆವತ್ತಿನ ಕಾಲದಾಗ ಅಭಯ್ ಪಾಟೀಲ್ರು, ಅನಿಲ್ ಬೆಣಕೆ ಅವರಿಗೆ ಸೇರ್ತೈತೆ. ಯಾವ ರಾಜಕಾರಣಿಗಳಿಂದನೂ ಅಲ್ಲಿ ಬಂದಿಲ್ಲ. ಇವತ್ತು ಬೆಳಗಾವಿ ಒಳಗೆ ಏನೋ ಆಗಬೇಕಾದ್ರೆ ಆವತ್ತಿನ ಕಾಲದಾಗ ಅಭಯ್ ಪಾಟೀಲ್ರಿಂದ ನಗರ ಸೇವಕರ ಆರಿಸಿ ಬಂದಿದ್ರು. ಅದಕ್ಕೆ ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಇವತ್ತು ಅದೇ ಪವಾರ್ ಅವ್ರನ್ನ ಮೇಯರ್ ಮಾಡಿ ಒಂದು ರಾಜ್ಯಕ್ಕೆ ಅಭಯ್ ಪಾಟೀಲ್ರು ತಮ್ಮ ತಾಕತ್ತು ಏನನ್ನು ತೋರಿಸಿದ್ದಾರೆ. ನಮಸ್ಕಾರ.